ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಫ್ರೆಷರ್ಸ್ ಆಗಿರ್ಬೋದು ರಿಪೀಟರ್ಸ್ ಆಗಿರ್ಬೋದು ಒಂದು ಪ್ರೈವೇಟ್ ಆಗಿ ಪರೀಕ್ಷೆಯನ್ನು ಕಟ್ಟಿ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಂದನ್ನು ಬರೆದಿರ್ತಕ್ಕಂಥ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರೋದು ರಿಸಲ್ಟ್ಗಾಗಿನೇ. ಸೊ ಇದೀಗ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಒಂದು ಸಾಕಷ್ಟು ಸಂದರ್ಭಗಳಲ್ಲಿ ಕಳೆದ ವರ್ಷಗಳಲ್ಲಾಗಿರ್ಬೋದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಒಂದು ಸಮಸ್ಯೆಗಳಾಗ್ತಾ ಇತ್ತು. ರಿಸಲ್ಟ್ ಅನೌನ್ಸ್ ಆಗ್ತಿತ್ತು, ರಿಸಲ್ಟ್ ಅನೌನ್ಸ್ ಆದಮೇಲೆ ಚೆಕ್ ಮಾಡಕ್ಕೆ ಹೋದರೆ ಸರ್ವರ್ ಸಮಸ್ಯೆ ಹಾಗೆ ಅಂತ ಸಾಕಷ್ಟು ಬರ್ತಿತ್ತು ಅಂತ ಹೇಳ್ಬೋದು. ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಥವಾ ಶಿಕ್ಷಣ ಇಲಾಖೆ ಕಡೆಯಿಂದ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಈ 3 ವೆಬ್ಸೈಟ್ಗಳಲ್ಲಿ ರಿಸಲ್ಟನ್ನು ಪ್ರಕಟ ಮಾಡ್ತೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಯಾವ 3 ವೆಬ್ಸೈಟ್ನಲ್ಲಿ ರಿಸಲ್ಟನ್ನು ಪ್ರಕಟ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತೆ ರಿಸಲ್ಟ್ ಯಾವಾಗ ಅಂತ ಮಕ್ಕಳನ್ನು ಕೇಳ್ತಿರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸದ್ಯಕ್ಕಿರುವಂಥ ಮಾಹಿತಿಗಳ ಬೇಸ್ ಮೇಲೆ ನಿಮಗೆ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ನಿಖರವಾಗಿ ವೇಗವಾಗಿ ಸ್ಪಷ್ಟವಾಗಿ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಕೊಡ್ತಿರ್ತೀವಿ. ಅದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ವಿಡಿಯೋಸನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥವ್ರು ನಿಖರವಾಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನಿಮಗೆ ಸಿಗ್ತಿರುವಂಥ ಸಂದರ್ಭದಲ್ಲಿ ಸೊ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋಗೆ ನೀವು ಇಷ್ಟ ಆಗ್ತೀರಾ ಲೈಕ್ ಕೂಡ ಮಾಡಬಹುದಾಗಿರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲದ ಲಿಂಕ್ ಕೂಡ ಇರುತ್ತೆ. ಅವುಗಳ ಮುಖಾಂತರ ಹೆಚ್ಚುವರಿ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ಜಾಯಿನ್ ಕೂಡ ಆಗಬಹುದಾಗಿರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತವೆ. ಹಾಗೆ ಒಂದು ಕನ್ನಡದ ಅಫಿಷಿಯಲ್ ವೆಬ್ಸೈಟನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿ ಆರ್ಟಿಕಲ್ ಮುಖಾಂತರ ಪಡ್ಕೋಬೋದಿರುತ್ತೆ. ಈ ವಿಡಿಯೋ ನೋಡಿದ ನಂತರ ವಿಸಿಟ್ ಮಾಡಿ ನೀವು ಮಾಹಿತಿನ ಪಡ್ಕೋಬೋದಿರುತ್ತೆ. ಸೊ ಈಗ ಒಂದೊಂದಾಗಿ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಏನಾಗಿತ್ತರ ರಿಸಲ್ಟ್ ಯಾವಾಗ ಸರ್, ರಿಸಲ್ಟ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಸೊ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನ ಬರೆದಂಥ ವಿದ್ಯಾರ್ಥಿಗಳ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಇಲಾಖೆಗಳಿಂದ ಹಿಂದೇನು ಮಾಹಿತಿನ ಕೊಟ್ಟಿದ್ರಲ್ಲ, ಏಪ್ರಿಲ್ 7ನೇ ತಾರೀಕಿನಂದು ರಿಸಲ್ಟನ್ನು ಪ್ರಕಟ ಮಾಡುವಂಥ ಸಂಭಾವ್ಯ ದಿನಾಂಕ, ತಾತ್ಕಾಲಿಕ ದಿನಾಂಕ ಅಂತ ಅವರು ಮಾಹಿತಿನ ಕೊಟ್ಟಿರು. ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿಯ ಪ್ರಕಾರ ತಿಳಿಸುವಂಥದ್ದರೆ ಇಲಾಖೆ ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಶಿಕ್ಷಣ ಸಚಿವರ ಕಡೆಯಿಂದ ಯಾವುದೇ ರೀತಿ ಅಧಿಕೃತ ಪ್ರಕರಣ ಅಂತೂ ಬಂದಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಆದ್ರೆ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ರಿಸಲ್ಟ್ ಅನ್ನು ಪ್ರಕಟ ಮಾಡೋದಕ್ಕೆ ಒಂದು ದಿನದ ಮೊದಲೇ ಒಂದು ಪತ್ರಿಕಾ ಪ್ರಕರಣ ಅಂತೂ ಹೊರಡಿಸ್ತಾರೆ. ಅದ್ರ ಬಗ್ಗೆ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೂಡ ಕೊಟ್ಟಿದ್ದೀವಿ. ಸದ್ಯಕ್ಕೆ ವಿದ್ಯಾರ್ಥಿಗಳನ್ನು ಆದಷ್ಟು ಒಂದು ರಿಸಲ್ಟ್ ಡೇಟ್ ಅನ್ನು ಹೇಳಿ ಯಾವಾಗ ಅಂತ ಕೇಳ್ತಿರಲ್ಲ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಏಪ್ರಿಲ್ ತಿಂಗಳ 7ನೇ ತಾರೀಕು ಅಥವಾ 8ನೇ ತಾರೀಕಿನಂದು ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇರೋದಾಗಿರುತ್ತೆ. ಸಾಮಾನ್ಯವಾಗಿ ಹಿಂದೆ ಅವರು ಏಪ್ರಿಲ್ 7ರಂದು ರಿಸಲ್ಟ್ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕೆ ಬರ್ತಿರುವಂಥ ಮಾಹಿತಿ ಪ್ರಕಾರ ಏಪ್ರಿಲ್ 8ನೇ ತಾರೀಕು ರಿಸಲ್ಟ್ ಪ್ರಕಟ ಆಗುವ ಸದ್ಯಕ್ಕೆ ಲಕ್ಷಣಗಳು ಕಂಡು ಬರ್ತಾ ಇರೋದಾಗಿರುತ್ತೆ. ಹಾಗಿದ್ರೆ ಸರ್ ಇವಾಗ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಏನು ವೆಬ್ಸೈಟ್ ಅಂತ ಏನು ಮಾಹಿತಿನ ಕೊಟ್ಟವಲ್ಲ, 3 ವೆಬ್ಸೈಟ್ಗಳು ಯಾವುದು ಅಂತ ತಿಳ್ಕೊಳ್ಳುವಂಥದ್ದು ಸದ್ಯಕ್ಕೆ ಇಲಾಖೆ ಕಡೆಯಿಂದ ಇರತಕ್ಕಂಥ ಮಾಹಿತಿ ಪ್ರಕಾರದಲ್ಲಿ ಮೊದಲನೇದಾಗಿ ಇರತಕ್ಕಂಥದ್ದು ಇಲಾಖೆ ಕಡೆಯಿಂದ ಸ್ಕ್ರೀನ್ ಮುಖಾಂತರ ಗಮನಿಸ್ತಿದ್ದೀರಾ rizis.nic.in ಅಂತಕ್ಕಂಥ ಒಂದು ವೆಬ್ಸೈಟ್ ಏನಿತ್ತಲ್ಲ, ಆ ಒಂದು ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನು ವೀಕ್ಷಣೆ ಮಾಡ್ಕೋಬಹುದು ಅಂತ ಇರುತ್ತೆ. ಎರಡನೇ ಒಂದು ವೆಬ್ಸೈಟ್ ನೋಡುವಂತಾರೆ ksab.karnataka.gov.in ಅಂತಕ್ಕಂಥ ವೆಬ್ಸೈಟ್ ಏನಿದೆಲ್ಲ, ಈ ಒಂದು ವೆಬ್ಸೈಟ್ ಅಲ್ಲಿ ರಿಸಲ್ಟ್ ಅನ್ನು ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಮೂರನೇದಾಗಿ ನೋಡುವಂಥದ್ದು ಪ್ರಮುಖವಾಗಿ ಇದೇ ವರ್ಷ ಈ ಒಂದು ಅವಕಾಶನ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಮುಂದೆ ಒಂದು ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಡ್ತೀವಿ ಯಾವ ಥರ ಚೆಕ್ ಮಾಡೋದಂತ. ಯಾವುದರಲ್ಲಿ ಅಂದರೆ ಡಿಜಿ ಲಾಕರಲ್ಲಿ ಕೂಡ ನಿಮ್ಮೊಂದು ರಿಸಲ್ಟ್ ಅನ್ನು ವೀಕ್ಷಣೆ ಮಾಡಿಕೊಂಡು ಮಾರ್ಕ್ ಶೀಟ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಮಹತ್ವದ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೊ ಒಂದು ಬೆಟರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದ್ರೆ ಒಂದು ಶಿಕ್ಷಕರ ಬಳಿ ಆಗಿರ್ಬೋದು ಎಲ್ಲರೂ ಹೋಗ್ಬಿಟ್ಟು ರಿಸಲ್ಟ್ ಶೀಟ್ ಕೊಡಿ ಅಥವಾ ಒಂದು ಸಿಗ್ನೇಚರ್ ಹಾಕಬೇಕು ಹಾಗೆ ಅಂತೆಲ್ಲ ವೆಯ್ಟ್ ಮಾಡ್ತೀರಿ. ಡಿಜಿ ಲಾಕರಲ್ಲಿ ಒಂದು ರಿಸಲ್ಟ್ ಶೀಟ್ ನಿಮಗೆ ಸಿಕ್ಕಂಥ ಸಂದರ್ಭದಲ್ಲಿ ಸೊ ಅದು ಅಫಿಷಿಯಲ್ ವ್ಯಾಲಿಡ್ ಅಂತಾನೆ ಪರಿಗಣನೆ ಆಗುತ್ತೆ. ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಒಂದು ಶಾಲಾ ಮುಖ್ಯಸ್ಥರ ಒಂದು ಅಥವಾ ಪ್ರಿನ್ಸಿಪಲ್ ಸಿಗ್ನೇಚರ್ ಬೇಕು ಅಂತ ಕೇಳಬಹುದಾಗಿರುತ್ತೇನೋ, ಬಟ್ ಆದ್ರೂ ಕೂಡ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಬಟ್ ಇವಾಗ ರಿಸಲ್ಟ್ ಅನ್ನ ಡಿಜಿ ಲಾಕರ್ ಕೂಡ ವೀಕ್ಷಣೆ ಮಾಡೋದು ಅಂತ ಶಿಕ್ಷಣ ಇಲಾಖೆ ಮಾಹಿತಿನ ಕೊಟ್ಟಿದ್ದಾರೆ. ಸದ್ಯಕ್ಕಿರುವಂತಹ ಒಂದು ಅಪ್ಡೇಟ್ ಆಗಿರುವಂಥದ್ದು ಇದು. ಸೊ ಈ 3 ವೆಬ್ಸೈಟ್ಗಳಲ್ಲಿ ನೀವು ರಿಸಲ್ಟ್ ಅನ್ನ ವೀಕ್ಷಣೆ ಮಾಡೋದಿರುತ್ತೆ. ರಿಸಲ್ಟ್ ಯಾವ ತರ ಚೆಕ್ ಮಾಡೋದೇನೈತೆ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಬರುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮುಖಾಂತರ ಸೂಚನೆ ಕೂಡ ಕೊಡಬಹುದಾಗಿರುತ್ತೆ. ನಿಮ್ಮ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರ ಶೇರ್ ಅಂತೂ ಮಾಡಿ. ಆಲ್ ದಿ ಬೆಸ್ಟ್.